ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಿಯಾ ಪ್ರತು ಸ್ಟೋರೀಸ್. ಇವತ್ತು ನಾನು ಬಳ್ಳಾರಿ ಕಂಟೋನ್ಮೆಂಟಲ್ಲಿ ಇದ್ದೀನಿ. ಯಾಕಂತಂದರೆ ಬಳ್ಳಾರಿಯಿಂದ ಹೊಸಪೇಟೆ ಜರ್ನಿ ಮಾಡೋಣ, ಟ್ರೈನ್ ಜರ್ನಿ ಅಂದ್ಕೊಂಡೆ. ಆದರೆ ಏನು ಮಾಡೋದು, ನಮ್ಮ ಬೆಂಗಳೂರು ಟು ಹೊಸಪೇಟೆಗೆ ಹೋಗೋ ಪ್ಯಾಸೆಂಜರ್ ಕ್ಯಾನ್ಸಲ್ ಆಗಿದೆ. ಸೊ 4ನೇ ತಾರೀಕುವರೆಗೂ ಈ ಟ್ರೈನು ಯಾವುದೇ ರೀತಿ ಇದು ಇರಲ್ಲ, ಬೆಂಗಳೂರಿಂದ ಹೊಸಪೇಟೆಗೆ ಹೋಗೋ ಪ್ಯಾಸೆಂಜರು. ಸೊ ಇವಾಗ ನನಗೆ ಆಪ್ಷನ್ ಇರೋದು ಒಂದೇ ಒಂದು, ಸುಧಾ ಕ್ರಾಸ್ ಇಲ್ಲೇ ಪಕ್ಕದಲ್ಲಿದೆ, ಬಸ್ ಬರುತ್ತೆ ಹೊಸಪೇಟೆಗೆ ಹೋಗೋದು. ಬಸ್ಸಿಗೆ ಹೋಗ್ತೀನಿ ನೋಡಿ, ಪಕ್ಕದಲ್ಲಿ ಗೂಡ್ಸ್ ಹೋಗ್ತಾ ಇದೆ. ಸೊ ಗೂಡ್ಸಿಗೆ ಬಾಯ್ ಬಾಯ್ ಹೇಳ್ತಾ, ಕಂಟೋನ್ಮೆಂಟಿಗೆ ಬಾಯ್ ಬಾಯ್ ಹೇಳ್ತಾ ಟ್ರೈನ್ ಜರ್ನಿ ಮಾಡೋಣ ಅಂದ್ಕೊಂಡು ಬಂದೆ. ಹೋಪ್ಸ್ ಇಟ್ಕೊಂಡು ಕ್ಯಾನ್ಸಲ್ ಆಗಿರೋದಕ್ಕೆ ಈಗ ಬಸ್ ಜರ್ನಿ ಮಾಡ್ತಾ ಇದ್ದೀನಿ. ಬನ್ನಿ ಬಸ್ ಜರ್ನಿ ಹೇಗಿರುತ್ತೆ ನೋಡೋಣ. ಗೂಡ್ಸ್ ನೋಡ್ತಾ ನಿಂತೆ, ನಾನು ಟ್ರೈನ್ ಜರ್ನಿ ಮಾಡ್ಬೇಕನ್ನೋ ಒಂದು ಕನಸು ಈಡೇರಲಿಲ್ಲ ಇವತ್ತು. ಇರಲಿ ಬಿಡಿ, ಬಸ್ ಜರ್ನಿ ಮಾಡೋಣ. ಅದಕ್ಕೆ ಫ್ರೀ ಅಲ್ಲ ಹೆಂಗಿದ್ರು ಹೆಣ್ಮಕ್ಳಿಗೆ. ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಆದಷ್ಟು ಬೇಗ ಕನ್ಸ್ಟ್ರಕ್ಷನ್ ಮುಗಿದ್ರೆ ಇಲ್ಲಿ ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತೆ ಜನರಿಗೆಲ್ಲ ಓಡಾಡೋಕ್ಕೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲೇ ನೋಡಿ ಬಸ್ಗಳು ಹೋಗ್ತಾ ಇದ್ದಾವೆ. ಬನ್ನಿ ಹೋಗೋಣ ಬಸ್ಸಿಗೆ. ಹೋಗ್ಲಾ? ಅಯ್ಯೋ, ನಾನು ರೋಡ್ ಕ್ರಾಸ್ ಮಾಡೋಷ್ಟರೊಳಗೆ ಬಸ್ ಹೊಂಟೋಗ್ಬಿಡ್ತು. ಇನ್ನೊಂದು ಬಸ್ ಬರೋವರೆಗೂ ವೇಟ್ ಮಾಡಬೇಕು. ಯಾವುದೋ ಬಸ್ ಬಂತು, ಗಂಗಾವತಿ ಗಾಡಿ. ಹೊಸಪೇಟೆಗೆ ಅಂದ್ಕೊಂಡೆ ಫ್ರೆಂಡ್ಸ್, ಆದರೆ ಗಂಗಾವತಿ ಗಾಡಿ. ಬಳ್ಳಾರಿ, ಕೊಪ್ಪಳ, ಯಲಬುರ್ಗಾ ಅಂತಿದೆ. ಹೊಸಪೇಟೆ ಬಸ್ ಯಾವಾಗ ಬರುತ್ತೆ ವೇಟ್ ಮಾಡೋಣ. ಹೊಸಪೇಟೆ ಬಸ್ ಬಂತು ಗೈಸ್, ಹೋಗ್ತಾ ಇದ್ದೀನಿ. ಹೊಸಪೇಟೆಗೆ ಬಸ್ ಏನೋ ಸಿಕ್ತು, ಎಕ್ಸ್ಪ್ರೆಸ್ಸು. ಆದರೆ ಕಿಟಕಿ ಹತ್ರ ನನಗೆ ಸೀಟ್ ಸಿಗಲಿಲ್ಲ. ಫುಲ್ ಲಾಸ್ಟ್ ಕೂತಿದ್ದೀನಿ ಗೈಸ್. ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋ ಬಸ್ ನಮ್ಮ ಕಲ್ಯಾಣ ಕರ್ನಾಟಕದ ಓಲ್ಡ್ ರಾಜಹಂಸ ಬಸ್ಸು. ಇದು ನಾನ್ ಸ್ಟಾಪ್ ಗಾಡಿ, ಅದಕ್ಕೋಸ್ಕರ ಎಲ್ಲೂ ಸ್ಟಾಪ್ ಕೊಡೋಲ್ಲ. ಕಂಡಕ್ಟ್ರು, ಟಿಕೆಟ್ ಕೊಡೋರು ಮತ್ತು ಡ್ರೈವರು ಇಬ್ಬರು ಒಬ್ಬರೇ ಆಗಿರ್ತಾರೆ. ಈಗ ನಮ್ಮ ಬಸ್ನ ಸೈಡ್ ಹಾಕಿದ್ದಾರೆ ಟಿಕೆಟ್ ಕೊಡೋದಕ್ಕೋಸ್ಕರ. ಎಲ್ಲಪ್ಪ ಅಂತಂದರೆ ಅಲ್ಲಿಪುರು ದಾಟಿದ ಮೇಲೇ ನಮ್ಮ ಬಸ್ನ ಸ್ಟಾಪ್ ಮಾಡಿದ್ದಾರೆ. ಬನ್ನಿ ಟಿಕೆಟ್ ಕೊಡ್ತಾ ಇದ್ದಾರೆ, ಟಿಕೆಟ್ ತಗೊಳ್ಳೋಣ. ನೋಡಿ ಓಲ್ಡ್ ರಾಜಹಂಸ ಬಸ್ ಯಾವ ಥರ ಇದೆ ಅಂತೇಳಿ. ಸೀಟ್ಗಳು ತುಂಬ ಚೆನ್ನಾಗಿದ್ದಾವೆ ಮೆತ್ತಿಗೆ. ಟಿಕೆಟ್ ಕೊಡೋಕ್ಕೆ ಬಂದಿರೋದು ಡ್ರೈವರು, ಪಾಪ ಕಂಡಕ್ಟ್ರು ಒಬ್ಬರಿಗೆ 2 ಕೆಲಸ. ಬಳ್ಳಾರಿ ಟು ಹೊಸಪೇಟೆ ಒಬ್ಬರಿಗೆ 80 ರೂಪಾಯಿ ಇದೆ ರಾಜಹಂಸ ಬಸ್ಸಲ್ಲಿ. ಸೊ ಟಿಕೆಟ್ ಎಲ್ರಿಗೂ ಕೊಟ್ಟಾಯಿತು. ಈಗ ಹೊರಡುತ್ತೆ ನಮ್ಮ ಬಸ್ ಸ್ಟಾರ್ಟ್ ಆಯ್ತು ನೋಡ್ರಿ. ಹೋಗ್ತಾ ಇದ್ವಿ ಮತ್ತೆ ಹೊಸಪೇಟೆ ಕಡೆ. ಇಲ್ಲಿಂದ ಎಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಹೊಸಪೇಟೆ ಬರೋವರೆಗೂ. ಈಗ ತಾನೇ ತೋರಂಗಲ್ ಒಳಗಡೆ ಹೋಗ್ತಾ ಇದ್ದೀವಿ. ಬೈಪಾಸ್ ಹತ್ತತ್ರ ಇದ್ದೀವಿ ನೋಡಿ. ನಾನು JSWನ ತೋರ್ಸೋಕ್ಕಾಗಲಿಲ್ಲ, ಮಲಗಿಬಿಟ್ಟಿದ್ದೆ. ಸೊ ಅದಕ್ಕೆ ತೋರಂಗಲ್ ಬಂದಿದ ತಕ್ಷಣ ಎಚ್ಚರ ಆಯಿತು. ತೋರಂಗಲ್ ತೋರಿಸ್ತಾ ಇದ್ದೀನಿ. ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ತೋರಂಗಲ್ ರೈಲ್ವೆ ಸ್ಟೇಷನ್ ನೋಡ್ರಿ ಇದು. ಬಸ್ಸಲ್ಲಿ ನೋಡಿದರೆ ಯಾರು ಜನನೇ ಇಲ್ಲ ಅಂತ ಅನಿಸುತ್ತೆ. ಆದರೆ ಸೀಟಿಗೆ ಒಬ್ಬೊಬ್ರು ಕೂತಿದ್ದೀವಿ. ಯಾಕಂದರೆ ಸೀಟು ನಮಗಿಂತ ಹೈಟ್ ಇದ್ದಾವೆ. ಸೊ ಅದಕ್ಕೆ ಜನನೇ ಕಾಣಿಸ್ತಿಲ್ಲ. ಅಲ್ಲಲ್ಲಿ ಒಂದೊಂದು ತಲೆ ಮಾತ್ರ ಕಾಣಿಸ್ತಿದ್ದಾರೆ ಅಷ್ಟೇ. ಎಲ್ಲೂ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್ ಗಾಡಿ. ನಾವು ಹೊಸಪೇಟೆ ಎಂಟ್ರೆನ್ಸ್ಗಾಗಲೇ ಬಂದೇ ಬಿಟ್ವಿ. ಈ ಬಸ್ಸಲ್ಲಂತೂ ಒಂದು ಫುಲ್ ನಿದ್ದೆ ಆಯಿತು ಚೆನ್ನಾಗಿ. ಯಾಕಂದರೆ ಅಲ್ಲಿ ಸ್ಟಾಪ್ ಇಲ್ಲ, ಚೆನ್ನಾಗಿತ್ತು ಎಲ್ಲ ಜರ್ನಿ. ನಿಮ್ಗೆ ಏನು ಅನಿಸುತ್ತೆ ಈ ಜರ್ನಿ? ಕಾಮೆಂಟ್ ಮೂಲಕ ತಿಳಿಸಿ. ಹೊಸಪೇಟೆಯಲ್ಲಿ ಇವತ್ತು ಸಂಡೇ ಆದರೂ ಕೂಡ ಜನ ತುಂಬಾ ಇದ್ದಾರೆ, ಆಚೆ ಎಲ್ಲ. ಈ ಕಡೆ ಇರೋದು ವಿಜಯನಗರ ಡಿಪೋ ನೋಡ್ರಿ. ಇಲ್ಲೆಲ್ಲ ಆಟೋ ಸ್ಟ್ಯಾಂಡ್ ಇದೆ. ಮತ್ತು ಇಲ್ಲೊಂದು ಸರ್ಕಲ್ ಬರ್ತಾ ಇದೆ. ಯಾವ ಸರ್ಕಲ್ ಹೊಸಪೇಟೆಗಿಂದ ಈ ವಿಡಿಯೋ ನೋಡೋದು ಕಾಮೆಂಟ್ ಮಾಡಿ ಗೈಸ್. ನೋಡ್ರಿ ಆಟೋಗಳಲ್ಲಿ ಎಷ್ಟೊಂದು ನಿಂತಿದ್ದಾವೆ. ಇದು ಸರ್ಕಲ್ ಬರ್ತಿದೆ ನೋಡಿ. ಸರ್ಕಲ್ ಯಾವ ಸರ್ಕಲ್ ಇದು ಕಾಮೆಂಟ್ ಮಾಡಿ ತಿಳಿಸಿ. ಈ ಸರ್ಕಲಿಂದ ನಮ್ಮ ಬಸ್ ರೈಟ್ ಸೈಡು ಟರ್ನ್ ಆಯಿತು. ಈಗ ಇನ್ನೇನು ಬಸ್ ಸ್ಟಾಪ್ ಹತ್ತತ್ರ ಇದ್ದೀವಿ ನಾವು. ಹೆಣ್ಮಕ್ಳಿಗೆ ಬಟ್ಟೆ ಶಾಪ್ ನೋಡಿದರೆ ಬಟ್ಟೆ ಮೇಲೆ ಕಣ್ಣು. ನೋಡ್ತಾ ನೋಡ್ತಾ ಬಸ್ ಸ್ಟಾಪೇ ಬಂದೇ ಬಿಟ್ಟು. ಇಲ್ಲೆಲ್ಲ ನಮ್ಮ ಬಳ್ಳಾರಿ ಟು ಹೊಸಪೇಟೆ ಟು ಬಳ್ಳಾರಿಗೆ ಹೋಗೋ ಬಸ್ಸೆಲ್ಲ ಸ್ಟಾಪ್ ಮಾಡೋದು ಇಲ್ಲೇ ನೋಡಿ. ಸೊ ಬನ್ನಿ ಕೆಳಗಡೆ ಹೋಗಿ ಮಾತಾಡೋಣ ಜರ್ನಿ ಬಗ್ಗೆ. ಎಲ್ಲರೂ ಕೂತ ಖಾಲಿ ಖಾಲಿ ಅನ್ನಿಸ್ತಿತ್ತು. ಈಗ ಎಲ್ಲರೂ ಇಳಿತಾ ಇದ್ದಾರೆ. ಎಷ್ಟು ಫುಲ್ ಆಗಿದೆ ನೋಡ್ರಿ. ಮತ್ತೆ ಈಗ ಸೀಟೆಲ್ಲ ಖಾಲಿ ಖಾಲಿ. ನಮ್ಮ ಬಸ್ ಸೀಟ್ ಈ ಥರ ಇದ್ದಾವೆ. ಇಲ್ಲೆಲ್ಲ ಬಳ್ಳಾರಿ ಟು ಹೊಸಪೇಟೆ ನಾನ್ ಸ್ಟಾಪ್ ಬಸ್ ನಿಂತ್ಕೊಳ್ಳೋದು. ಅಲ್ಲಿ ಆಪೋಸಿಟು ಲೋಕಲ್ ಬಸ್ಗಳು, ಅಂದರೆ ಅಲ್ಲಲ್ಲಿ ತೋರಂಗಲ್ಲು, ಕುಡುಕ್ನಿ ಎಲ್ಲ ಕಡೆ ಸ್ಟಾಪ್ ಕೊಡೋ ಬಸ್ಗಳು ನಿಲ್ಲುತ್ತೆ. ನಾನೀಗ ನಾನ್ ಸ್ಟಾಪ್ ಬಸ್ಸಿಗೆ ಬಂದಿದ್ದೀನಿ. ಸ್ಟ್ಯಾಂಡಲ್ಲಿ ನೋಡ್ರಿ ಎಷ್ಟು ಜನ ಫುಲ್ ಇದ್ದಾರೆ. ಯಾಕಂದರೆ ಇವತ್ತು ಎಕ್ಸಾಮ್ ಇತ್ತು. ಸೊ ಅದಕ್ಕೆ ಸ್ಟೂಡೆಂಟ್ಸೇ ಭಾಳ ಇದ್ದಾರೆ ಬಸ್ ಸ್ಟಾಪಲ್ಲಿ. ಇದೊಂದು ಹೊಸ ವಿಷಯ. ನಮ್ಮ ಬಸ್ ಡಿಪೋದವರು ಕೂಡ್ಲಿಗಿಂದ ಶಿರ್ಡಿ ಅಂತೇಳಿ ಹೊಸ ಯೋಜನೆ ಮಾಡಿದ್ದಾರೆ ನೋಡ್ರಿ. ಹೊಸಪೇಟೆಯಿಂದ 5 ಗಂಟೆಗೆ ಇರುತ್ತೆ ಶಿರ್ಡಿಗೆ ಹೋಗೋಕ್ಕೆ. ಕೂಡ್ಲಿಯಿಂದ 3:45 ಇರುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಬೋರ್ಡ್ ಹಾಕಿದ್ದಾರೆ ಚೆನ್ನಾಗಿ.
ಇವತ್ತಿನ ಜರ್ನಿ ಹೇಗಿತ್ತು ಬಸ್ ಜರ್ನಿ. ನಾನು ಆ್ಯಕ್ಚುಲಿ ಹೊಸಪೇಟೆಗೆ ಬಂದಿರೋದು ಶಿರಡಿಗೆ ಹೋಗೋಕ್ಕೆ. ಇಲ್ಲಿಂದ ಟ್ರೈನ್ ಟ್ರಾವೆಲ್ ವಿಡಿಯೋ ಮಾಡ್ತೀನಿ ಶಿರಡಿವರೆಗೂ. ಸೊ ಯಾವ ಥರ ಹೋಗೋದು ಯಾವ ಥರ ಇಲ್ಲ ಹೊಸಪೇಟೆವರೆಗೂ ಅಂತೇಳಿ ಈ ವಿಡಿಯೋ ಗೊತ್ತಾಗಬೇಕಂದ್ರೆ ನನ್ನ ಅಫಿಷಿಯಲ್ ಚಾನಲ್ ಇದೆ ಕನ್ನಡ ಟ್ರಾವೆಲ್ ವ್ಲಾಗ್ ಅಂತೇಳಿ, ಅದರಲ್ಲಿ ಹೋಗಿ ನೋಡಿ. ಈ ಜರ್ನಿನ ಫುಲ್ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗೋಣ.